ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನವ್ಯ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಈ ನಮ್ಮ ಹೊಸ ವ್ಲಾಗ್ನ ಶುರು ಮಾಡೋಣ. ಹೊಲ ನಾವು ಬಿತ್ತಬೇಕಂತಂದ್ರೆ ಫಸ್ಟ್ ನಾವು ನಮ್ಮೂರು ಹನುಮಂತೇವ್ರಿಗೆ ನಾವು ಮೊದಲೇದಾಗಿ ಕಾಯಿ ಹೊಡಿಸ್ಬಿಟ್ಟೇ ನಾವು ಮುಂದೆ ನಮ್ಮ ಹೊಲನ ಬಿತ್ತನೆ ಮಾಡ್ತೀವಿ. ನಾವು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಹಾಗೆ ಮಾಡ್ತಾರೆ. ನೋಡ್ರಿ, ನಮ್ಮ ಹೊಲಕ್ಕೆ 3 ಜೋಡಿ ಎತ್ತುಗಳು ಬಂದವು. 3 ಜೋಡಿ ಎತ್ತುಗಳಿಗೆ ಮೆಟೀರಿಯಲ್ಸ್ಗೂ ಅಂದರೆ ಕೂರ್ಗೆ ಆಗಿರ್ಬೋದು, ಕುಂಟಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಪೂಜೆ ಮಾಡಿನೇ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ರದ್ದು ಸಂಡೇ ಇರೋದಕ್ಕೋಸ್ಕರ ಇವರು ಕೂಡ ಸ್ವಲ್ಪ ಹೊಲಕ್ಕೆ ಬಂದು ಹೆಲ್ಪ್ ಮಾಡಕತ್ತಾರ. ಬಟ್ ಇವರಿಗೆ ಹೊಲದೊಳಗೆ ಕೆಲಸ ಮಾಡೋಕ್ಕಂದ್ರೆ ಇಷ್ಟ, ಬಟ್ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ. ಹೊಲಗಳಂದ್ರೆ ಇಷ್ಟ. ಬೆಳಿಗ್ಗೆಯಿಂದ ಬರೀ ಪೂಜೆ ಮಾಡೋದಾಗೈತಿ, ಇನ್ನೇನಿಲ್ಲ. ಅವ್ರ ಪಾಡಿಗೆ ಅವರು ಬಿತ್ತನೆ ಚಾಲು ಮಾಡ್ಕೊಳ್ಳಿ. ಹೊಲನ ಬಿತ್ತಕ್ಕೆ ಚಾಲು ಮಾಡ್ಯಾರ. ಆಲ್ಮೋಸ್ಟ್ ಸ್ವಲ್ಪ ಹೊಲನ ಬಿತ್ತಾರ. ಸೊ ಇವತ್ತು ನಾವು ಸಂಡೇ ಇದಕ್ಕೋಸ್ಕರ ನಾವು ಕೂಡ ಬುತ್ತಿ ತೊಗೊಂಡು ನಾವು ಬಂದೀವಿ. ಸೊ ಇವತ್ತು ಅವ್ರದ್ದು ಕೂಡ ರಜೆ ಅಂತ ಅವರು ಬೆಳಿಗ್ಗೆನೇ ಬಂದಿದ್ದಾರೆ. ನಾನು ಹಿಂದ್ಗಡೆ ಬುತ್ತಿ ತೊಗೊಂಡು ಈಗ ಜಸ್ಟ್ ಬಂದೆ ನೋಡಿ. ರೈತನ ಬಾಳಿಗೆ ನೀ ಆಸರಣ್ಣ, ಬಿಸಿಲು ಮಳೆ ಅನತೆ ದುಡುದ್ಯೋ ಬಸವಣ್ಣ. ನಮ್ಮ ಅಜ್ಜವರು ಯಾವಾಗ್ಲೂ ಎತ್ತುಗಳಿಂದನೇ ಬಿತ್ತಿಸ್ತಾರೆ. ಸೊ ಎತ್ತುಗಳಿಂದ ಯಾಕೆ ಬಿತ್ತಿಸ್ತಾರೆ, ಟ್ರ್ಯಾಕ್ಟರಿಂದ ಯಾಕೆ ಬಿತ್ತಿಸಲ್ಲ ಅನ್ನೋದೊಂದು ಡೌಟ್ ಇತ್ತು. ಎತ್ತುಗಳಿಂದ ಯಾಕೆ ಬಿತ್ತಿಸ್ತಾರಪ್ಪ ಅಂತಂದ್ರೆ ಒಂದು ಲೈನು ಮಿಸ್ ಆಗಲ್ಲ ಅಂತ ಎತ್ತುಗಳಿಂದ ಬಿತ್ತಿಸ್ತಾರೆ. ಆ್ಯಂಡ್ ಟ್ರ್ಯಾಕ್ಟರಿಂದ ಬಿತ್ತಿಸಿದ್ರೆ ಒಂದು ಲೈನ್ ಮಿಸ್ ಆಗ್ತೈತಂತ. ಸೊ ಜಾಗ ಭಾಳ ಸ್ಪೇಸ್ ಜಾಸ್ತಿ ಬಿಡ್ತೈತಂತ. ನಮ್ಮಪ್ಪ ರೈತ, ದೊಡ್ಡಪ್ಪ ರೈತ, ಕೂತುಂಡರು ಕರಗಲ್ಲ, ಬೇಸಾಯವ ಮರೆತಿಲ್ಲ ನೋಡ್ರಿ, ನಾವು ಯಾವಾಗಾರ ಒಂದ್ಸಲ ಬಂದ್ರೆ ಎಷ್ಟು ಖುಷಿ ಆಕೈತಿ. ಅದ್ರಾಗ ಬೇರೆ ಮತ್ತೆ ನಾವು ಬಿತ್ತಾಕತ್ತೀವಲ್ಲ, ಇನ್ನೂ ಭಾಳ ಖುಷಿ ಆಗಕತ್ತೈತಿ. ಇನ್ನೇನಾರ ದಿನ ಹೊಲಕ್ಕೆ ಮನೆಗೆ ಏನಾರು ಬರೋರು ಇತ್ತಂದ್ರೆ ಜನ್ಮ ಸಣ್ಣ ಆಗೋಕೈತವ, ಸಾಕಾಗೈತಿ ಅಂತಾರೆ. ಸೊ ಯಾವಾಗಾರ ಬಂದ್ರೆ ಏನೋ ಒಂಥರ ಖುಷಿ ಆಕೈತಿ. ಸೊ ದಿನ ಬರೋಕ್ಕಂತೂ ಯಾರಿಗೂ ಇಷ್ಟ ಆಗಲ್ಲ, ಬಟ್ ರೈತರು ಇಲ್ದೇ ನಾವು ಊಟ ಮಾಡೋಕ್ಕೂ ಆಗಲ್ಲ. ಸೊ ಖುಷಿ ಆಕೈತಿ ನನಗಂತೂ. ಇದು ನಾವು ಬಿತ್ತುವಂಥ ಹೊಲ, ನಾವು ಲೀಸ್ಗೆ ಹಾಕ್ಕೊಂಡಿರುವಂಥ ಹೊಲ. ನಮ್ಮದು ಸ್ವಂತ ಹೊಲ ಅನ್ನೋದೇನಿದೆ ಅಂದರೆ ಗಾಳ ಪೂಜೆಯಲ್ಲಿದೆ. ಅದು ನಾಲ್ತವಾಡ ನಿಯರ್ ಬರುತ್ತೆ ಗಾಳ ಪೂಜೆಯಲ್ಲಿ. ಸೊ ಅಲ್ಲಿ ನಮ್ಮದು ಸ್ವಂತ ಹೊಲ ಇದೆ. ಇಲ್ಲಿ ಖಾಲಿ ಏನು ಅಂತ ನಮ್ಮ ಅಜ್ಜವರು ಲೀಸ್ಗೆ ಹಾಕ್ಕೊಂಡು ಹೊಲ ಮಾಡಾಕ್ತಾರೆ. ಸೊ ಕಂಪ್ಲೀಟಾಗಿ ಎಲ್ಲ ಬಿತ್ತನೆ ಮಾಡೋದು ಕಂಪ್ಲೀಟ್ ಆಯಿತು. ಆ್ಯಂಡ್ ಇನ್ನೇನು ಮಳೆ ಬರೋದು ಮಾತ್ರ ವೇಟ್ ಮಾಡ್ತಾ ಇದ್ದೀವಿ, ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.